ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ರಿಗೂ ಯೂಸ್ಫುಲ್ ಆಗೋಂಥ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೇನಾದರೂ ತುಂಬ ಏರ್ ಫಾಲ್ ಆಗ್ತಾಯಿದ್ರೆ ಮತ್ತು ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಡೈಲಿ ಲೈಫಲ್ಲಿ ಯಾವ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು, ಅದರಿಂದ ನಿಮ್ಮದು ಏರ್ ಫಾಲು ಏರ್ ಗ್ರೋತ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಯಾವ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು 5 ಫ್ರೂಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಯಾವ ಫ್ರೂಟ್ಸು ಏರ್ ಥಿಕ್ನೆಸ್ಸು, ಏರ್ ಗ್ರೋತ್, ಏರ್ ಫಾಲು, ಏರ್ ರೂಟಿಗೆ ಸ್ಟ್ರೆಂತ್ ಕೊಡುತ್ತೆ, ಆ ಫ್ರೂಟ್ಗಳ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಇವಾಗ ಮೊದಲಿಗೆ ಯಾವ ಫ್ರೂಟ್ ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಫ್ರೂಟ್ ಅಂತ ನೋಡೋದಾದರೆ ಬಾಳೆಹಣ್ಣು. ಬಾಳೆಹಣ್ಣಿಂದ ನಿಮಗೆ ಹೇರಿಗೆ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಈ ಬಾಳೆಹಣ್ಣಲ್ಲಿ ಬಯೋಟಿನ್ ಅಧಿಕವಾಗಿದ್ದು ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಅಂದರೆ ನೀವು ಡೈಲಿ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಈ ಬಾಳೆಹಣ್ಣಲ್ಲಿ ಬಯೋಟಿನ್ ಅನ್ನೋ ಅಂಶ ಜಾಸ್ತಿ ಇರುತ್ತೆ. ಆದ್ದರಿಂದ ನಿಮಗೆ ಅದು ಹೇರ್ ಗ್ರೋತಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಕೂದಲಿನ ಬೇರುಗಳನ್ನು ಬಲಪಡಿಸಲು ಸಹಾಯ. ಅಂದರೆ ನಿಮ್ಮದು ಹೇರ್ದು ರೂಟ್ ಇರುತ್ತಲ್ಲ ಅದಕ್ಕೆ ಸ್ಟ್ರೆಂತ್ ಕೊಡುತ್ತೆ ಮತ್ತು ಹೇರ್ ಫಾಲ್ನ ಡಿಕ್ರೀಸ್ ಮಾಡುತ್ತೆ ಮತ್ತು ಕೂದಲು ತಿಕ್ ಮತ್ತು ತುಂಬ ಸ್ಟ್ರೆಂತ್ ಆಗಿರೋ ಥರ ಇದು ಹೆಲ್ಪ್ಫುಲ್ ಮಾಡುತ್ತೆ. ನೋಡಿ, ನಿಮ್ಮ ಡೈಲಿ ಲೈಫಲ್ಲಿ ಒಂದು ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ ಪ್ರತಿದಿನ ಎಷ್ಟು ಯೂಸ್ಫುಲ್ ಇದೆ ಅನ್ನೋದು. ಇದರಿಂದ ನಿಮ್ಮದು ಏರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ದು ರೂಟಿಗೆ ಸ್ಟ್ರೆಂತ್ ಕೊಡುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಈ ರೀತಿ ಯೂಸ್ಫುಲ್ ಇದೆ ಬಾಳೆಹಣ್ಣಿನಿಂದ. ನೆಕ್ಸ್ಟು ಯಾವ ಫ್ರೂಟ್ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ನೋಡೋದಾದರೆ ಯಾವ ಫ್ರೂಟ್ ಅಂತ ಕಿತ್ತಳೆ ಹಣ್ಣು ಅಂತ ಇದೆ. ಇದು ಏನಕ್ಕೆ ಕೂದಲಿಗೆ ಹೆಲ್ಪ್ಫುಲ್ ಅಂತ ನೋಡೋದಾದರೆ ಇದರಲ್ಲಿ ವಿಟಮಿನ್ ಸಿ ನಿಮಗೆ ಸಿಗುತ್ತೆ. ಈ ವಿಟಮಿನ್ ಸಿಯಿಂದ ನಿಮಗೆ ಕೂದಲಿಂದು ಗ್ರೋತಿಗೆ ಹೆಲ್ಪ್ ಮಾಡುತ್ತೆ, ಹೇರ್ ಗ್ರೋತಿಗೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಕೊಲಾಜಿನ್ ಉತ್ಪಾದನೆಗೆ ಸಹಾಯ. ನೀವು ಈ ಆರೆಂಜ್ ಡೈಲಿ ಒಂದು ತಿನ್ನೋದ್ರಿಂದ ಕೊಲಾಜಿನ್ ಪ್ರೊಡಕ್ಷನ್ಗೆ ಇದು ಹೆಲ್ಪ್ಫುಲ್ ಮಾಡುತ್ತೆ ಮತ್ತು ಕೂದಲಿಂದು ರೂಟ್ನ ಸ್ಟ್ರೆಂತ್ ಕೊಡುತ್ತೆ. ನಿಮ್ಮ ಕೂದಲಿನ ರೂಟಿಗೆ ಇದು ಸ್ಟ್ರೆಂತ್ ಕೊಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧ. ಈ ರೀತಿ ನಿಮಗೆ ಇದು ಯೂಸ್ಫುಲ್ ಇದೆ. ಕಿತ್ತಳೆ ಹಣ್ಣು ಡೈಲಿ ತಿನ್ನೋದ್ರಿಂದ ನಿಮಗೆ ಯೂಸ್ಫುಲ್ ನೋಡೋದಾದರೆ ಈ ರೀತಿ ಇದೆ. ನಿಮ್ಮ ಕೂದಲಿಗೆ ಈ ಥರ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟು ಯಾವ ಫ್ರೂಟ್ ಅಂತ ನೋಡೋಣ. ನೆಕ್ಸ್ಟು ನೋಡೋದಾದರೆ ಕಿವಿ ಫ್ರೂಟು. ಈ ಕಿವಿ ಫ್ರೂಟಿಂದ ನಿಮಗೆ ಏನು ಯೂಸ್ಫುಲ್ ಇದೆ ಅಂತ ನೋಡೋದಾದರೆ ವಿಟಮಿನ್ ಸಿ ಸಮೃದ್ಧ. ನೀವು ಕಿವಿ ಫ್ರೂಟ್ನ ನಿಮ್ಮದು ಡೈಲಿ ಲೈಫಲ್ಲಿ ಯೂಸ್ ಮಾಡೋದ್ರಿಂದ ಇದು ಕೊಲಾಜಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ನೆರವಾಗುತ್ತದೆ. ಅಂದರೆ ಇದು ಕೊಲಾಜಿನ್ನ ಪ್ರೊಡಕ್ಷನ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಗ್ರೋತಿಗೂ ಇದು ತುಂಬ ಯೂಸ್ಫುಲ್ ಆಗಿದೆ ಈ ಕಿವಿ ಫ್ರೂಟ್ ಅನ್ನೋದು. ನೆಕ್ಸ್ಟು ಹೇರ್ದು ರೂಟ್ನ ಇದು ತುಂಬ ಸ್ಟ್ರೆಂತ್ ಕೊಡುತ್ತೆ. ಅಂದರೆ ನಿಮ್ಮದು ಹೇರ್ದು ರೂಟ್ ಏನಿದೆ ಅದಕ್ಕೆ ಇದು ಸ್ಟ್ರೆಂತ್ ಸಪ್ಲೈ ಮಾಡುತ್ತೆ ಮತ್ತು ಕೂದಲು ಉದುರೋದನ್ನ ಕಡಿಮೆ ಮಾಡುತ್ತೆ. ಹೇರ್ ಫಾಲ್ನ ಡೇ ಬೈ ಡೇ ಡಿಕ್ರೀಸ್ ಮಾಡುತ್ತೆ ಈ ಕಿವಿ ಫ್ರೂಟ್ನ ನಿಮ್ಮದು ಡೈಲಿ ಲೈಫಲ್ಲಿ ಯೂಸ್ ಮಾಡೋದ್ರಿಂದ. ನಿಮ್ಮ ಪ್ರತಿದಿನ 1 ರಿಂದ 2 ಕಿವಿ ಹಣ್ಣನ್ನ ಡೈಲಿ ತಿನ್ಬೋದು. ಇದರಿಂದ ನಿಮಗೆ ತುಂಬ ಯೂಸ್ಫುಲ್ ಇದೆ. ನೆಕ್ಸ್ಟು ಯಾವ ಫ್ರೂಟ್ ಅಂತ ನೋಡೋದಾದರೆ ದಾಳಿಂಬೆ. ಈ ದಾಳಿಂಬೆಯಿಂದ ನಿಮಗೆ ಏನು ಯೂಸ್ಫುಲ್ ಇದೆ ಅಂತ ನೋಡೋದಾದರೆ ಕೂದಲನ್ನ ಶೈನ್ ಆಗಿರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಮತ್ತು ತಲೆಯ ಚರ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ನಿಮ್ಮದು ಚರ್ಮ ಇದೆ ಅಲ್ವಾ, ತಲೆಯ ಚರ್ಮ, ಅದರದ್ದು ಹೆಲ್ದಿಯಾಗಿರೋಕ್ಕೆ ಈ ದಾಳಿಂಬೆ ಸಹಾಯ ಮಾಡುತ್ತದೆ ಮತ್ತು ತಲೆ ಚರ್ಮದ ರಕ್ತ ಸಂಚಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ತಲೆ ಚರ್ಮ ಮೇಲಾಗೋ ಬ್ಲಡ್ ಸರ್ಕ್ಯುಲೇಷನ್ಗೆ ಇದು ಸಪೋರ್ಟ್ ಮಾಡುತ್ತೆ. ದಾಳಿಂಬೆಯಿಂದ ಇಷ್ಟು ಯೂಸ್ಫುಲ್ ಇದೆ ನೋಡಿ. ನೀವು ಈ ದಾಳಿಂಬೆನ ಯಾವ ಥರ ಸೇವನೆ ಮಾಡ್ಬೋದು ಅಂತ ನೋಡೋದಾದರೆ ಜ್ಯೂಸ್ ಟೈಪಲ್ಲಿ
ಅಥವಾ ಡೈಲಿ ಒಂದು ದಾಳಿಂಬೆನ ಹಾಗೆ ತಿನ್ಬೋದು. ಇದರಿಂದ ನಿಮ್ಮ ಹೇರಿಗೆ ಈ ಥರ ಯೂಸ್ಫುಲ್ ಇದೆ. ನೆಕ್ಸ್ಟು ಯಾವ ಫ್ರೂಟ್ ಅಂತ ನೋಡೋಣ ಬನ್ನಿ. ನೆಕ್ಸ್ಟು ನೋಡೋದಾದರೆ ತೆಂಗಿನಕಾಯಿ ಅಂತ ಇದೆ. ನಿಮ್ಮ ಡೈಲಿ ಲೈಫಲ್ಲಿ 1 ರಿಂದ 2 ತುಂಡು ತೆಂಗಿನಕಾಯಿನ ಸೇವನೆ ಮಾಡೋದ್ರಿಂದ ಯಾವ ಥರ ಯೂಸ್ಫುಲ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಇದರಿಂದ ಕೂದಲದು ಬೇರನ್ನ ಇದು ಬಲಪಡಿಸುತ್ತದೆ, ಅಂದರೆ ಕೂದಲು ಬೇರಿಗೆ ಇದು ಸ್ಟ್ರೆಂತ್ ಕೊಡುತ್ತೆ. ಮತ್ತು ತಲೆ ಚರ್ಮದ ಆರೋಗ್ಯಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇದು ಒಣ ಕೂದಲಿಗೆ ತೇವಾಂಶ ನೀಡುತ್ತದೆ, ಅಂದರೆ ನಿಮ್ಮದೇನಾದರೂ ತುಂಬ ಡ್ರೈ ಹೇರ್ ಇದ್ದರೆ ಅದಕ್ಕೆ ತೇವಾಂಶ ಕೊಡುತ್ತೆ. ಮತ್ತು ಏರ್ ಫಾಲ್ನ ಕಡಿಮೆ ಮಾಡುತ್ತೆ. ಕೂದಲು ದಪ್ಪ, ಉದ್ದ ಮತ್ತು ಹೊಳಪು ನೀಡುತ್ತದೆ. ಅಂತ ಹೇಳಿದ್ರೆ ನಿಮ್ಮ ಕೂದಲು ತುಂಬ ತಿನ್ನಾಗಿದ್ದರೆ ತಿಕ್ಕಾಗಿರೋಕ್ಕೆ, ಮತ್ತು ಲೆಂತ್ ಮತ್ತು ಶೈನ್ ಇದೆಲ್ಲದಕ್ಕೂ ಈ ಪ್ರತಿದಿನ 1 ರಿಂದ 2 ತುಂಡು ಕಾಯಿ ತಿನ್ನೋದ್ರಿಂದ ಈ ಥರ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೀವು ಇನ್ನಷ್ಟು ಏನಾದರೂ ಲಾಭ ಬೇಕಂತ ಇದ್ದರೆ ತೆಂಗಿನ ಎಣ್ಣೆಯಿಂದ ತಲೆಗೆ ಮಸಾಜ್ ಮಾಡ್ಕೋಬೋದು. 30 ರಿಂದ 40 ನಿಮಿಷ ಆದಮೇಲೆ ನೀವು ವಾಶ್ ಮಾಡಿ ವಾರದಲ್ಲಿ 2 ಬಾರಿ ಈ ಥರ ಟ್ರೈ ಮಾಡಿ. ಆದ್ದರಿಂದ ನಿಮ್ಮ ಹೇರ್ ಫಾಲ್ನ ನೀವು ಡಿಕ್ರೀಸ್ ಮಾಡ್ಬೋದು. ತೆಂಗಿನಕಾಯಿನ ನಿಮ್ಮ ಡೈಲಿ ಲೈಫಲ್ಲಿ 1 ರಿಂದ 2 ತುಂಡು ತಿನ್ನೋದ್ರಿಂದ ಈ ರೀತಿ ಯೂಸ್ಫುಲ್ ಇದೆ ನೋಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ಯಾವ ಫ್ರೂಟ್ ತಿನ್ನೋದ್ರಿಂದ ನಿಮ್ಮ ಹೇರಿಗೆ ಯಾವ ಥರ ಹೆಲ್ಪ್ಫುಲ್ ಆಗುತ್ತೆ, ಏರ್ ಫಾಲ್ ಆಗೋದಕ್ಕೆ ಯಾವ ಫ್ರೂಟ್ಸ್ ತಿನ್ನಬೇಕು, ಹೇರ್ ಗ್ರೋತ್ ಆಗೋದಕ್ಕೆ ಯಾವ ಫ್ರೂಟ್ಸ್ ತಿನ್ನಬೇಕು, ಏರು ತಿಕ್ಕಾಗಿರೋದಕ್ಕೆ ಯಾವ ಫ್ರೂಟ್ಸ್ ತಿನ್ನಬೇಕು, ಮತ್ತು ಡ್ರೈ ಹೇರ್ ಇದ್ದರೆ ನೀವೇನು ಮಾಡಬೇಕು, ಯಾವ ಫ್ರೂಟ್ಸ್ ತಿನ್ನಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಏರ್ ಫಾಲ್ ಆಗೋದು ಕಡಿಮೆ ಮಾಡಬೇಕು, ಹೇರ್ ಗ್ರೋತ್ ಆಗಬೇಕು ಅಂತ ಇದ್ದರೆ ನಿಮ್ಮ ಡೈಲಿ ಲೈಫಲ್ಲಿ ಈ ಫ್ರೂಟ್ಸ್ನ ತಿನ್ನೋದು ಸ್ಟಾರ್ಟ್ ಮಾಡಿ. ಮತ್ತು ನಾನು ಇಲ್ಲೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವೆಲ್ಲ ಈ ಫ್ರೂಟ್ಸ್ ತಿನ್ನೋದ್ರಿಂದ ನೀವು ಏರ್ ಫಾಲ್ ಆಗೋದನ್ನ ಆಗಲಿ ಕಡಿಮೆ ಮಾಡ್ಬೋದು, ಮತ್ತು ಏರ್ ಗ್ರೋತ್ನ ಇನ್ಕ್ರೀಸ್ ಮಾಡ್ಬೋದು, ಏರು ತಿಕ್ಕಾಗಿರೋಕ್ಕೆ ಹೆಲ್ಪ್ ಆಗ್ಬೋದು. ಬಟ್ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ, ಸಡನ್ ತುಂಬ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ನೀವು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿ. ಈ ಫ್ರೂಟ್ಸ್ ಎಲ್ಲ ತಿನ್ನೋದ್ರಿಂದನೇ ನಾನು ಹೇರ್ ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಅಥವಾ ಏರ್ ಫಾಲ್ ನಿಲ್ಲುತ್ತೆ ಅಂತ ಹೇಳ್ತಿಲ್ಲ. ನಾವು ಅವಾಯ್ಡ್ ಮಾಡ್ಬೋದು ಅಂತ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏರ್ ಗ್ರೋತ್ ಆಗೋಕ್ಕೆ ಸಪೋರ್ಟ್ ಮಾಡ್ಬೋದು, ಮತ್ತು ಹೇರ್ ಫಾಲ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು ಅಂತ. ಇಫ್ ಇನ್ ಕೇಸ್ ನಿಮಗೆ ವಿಪರೀತ ಹೇರ್ ಫಾಲ್ ಇದೆ ಅಂತ ಹೇಳಿದ್ರೆ ನಾನು ಸಜೆಸ್ಟ್ ಮಾಡೋದು ನೀವು ಡಾಕ್ಟರ್ನ ಕನ್ಸಲ್ಟೇಟ್ ಮಾಡಿ ಅಂತ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ರೂಪಾ ಡೈಲಿ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.